Hey guys, welcome to KBP ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ಫಸ್ಟ್ ಟೆಕ್ ಅಪ್ಡೇಟ್ ಶುರು ಮಾಡೋಣ. ಬಟ್ ಅದಕ್ಕೂ ಮೊದಲು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ಲೈಕ್ ಮಾಡ್ತಾ ಟೆಕ್ ಅಪ್ಡೇಟ್ಸ್ ನ ಎಂಜಾಯ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಪೋಕೋ M2 Pro ಲಾಂಚ್ ಆಯಿತು. ಗೊತ್ತು, ನಾನು ನಿನ್ನೆ ಅಪ್ಡೇಟ್ ಕೊಟ್ಟಿದ್ದೆ ಅದ್ರ ಬಗ್ಗೆ. ಕೀ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನೋಟ್ 9 ಪ್ರೋಗೂ ಮತ್ತೆ M2 ಪ್ರೋಗ್ ಇರೋದ್ರ ಏನು ಕೀ ಡಿಫ್ರೆನ್ಸ್ ಏನು ಅಂದ್ರೆ 33 ವಾಟ್ ಫಾಸ್ಟ್ ಚಾರ್ಜರ್ ಅಷ್ಟೇ. ಅದು ಬಿಟ್ಟರೆ ಬ್ರ್ಯಾಂಡಿಂಗ್ ಆಗಲಿ ಅಂದರೆ ಪ್ಲೇಸ್ಮೆಂಟ್ ಆಗಲಿ ಎಲ್ಲ ಒಂದು ಸೇಮ್ ಅಂತಲೇ ಗೊತ್ತಿರುತ್ತೆ ನಿಮಗೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು PUBG ಮೊಬೈಲ್ ಅವ್ರದ್ದು ಲಿವಿಕ್ ಮ್ಯಾಪ್ ಇವತ್ತು ಅಪ್ಡೇಟ್ ಬಂದಿದೆ. ಅದು ಅಲ್ಲದಲ್ಲಿ ಇನ್ನೊಂದು ಇದ್ರದ್ದು ಬ್ಯಾಡ್ ನ್ಯೂಸ್ ಏನಂತಂದರೆ, ಒಬ್ಬ 16 lakh rupees ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾನೆ. ಅದು ಅವ್ನ ಗ್ರ್ಯಾಂಡ್ ಪೇರೆಂಟ್ಸಿಂದು, ಗ್ರ್ಯಾಂಡ್ ಫಾದರಿಂದು. ಅವ್ರಿಗೆ ಗೊತ್ತಿಲ್ಲದಲ್ಲ, ಈಗ ಅವನು ಗ್ಯಾರೇಜಲ್ಲಿ ವರ್ಕ್ ಮಾಡ್ತಿದ್ದಾನೆ. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಗೂಗಲ್ ಪ್ಲಸ್ ಆ್ಯಪ್ ಇಂದು ರೀಬ್ರ್ಯಾಂಡ್ ಆಗಿದೆ. ಏನಪ್ಪ ಅಂದರೆ ಗೂಗಲ್ ಕರೆಂಟ್ ಅಂತ. ಈ ಕರೆಂಟ್ ಅಂತ ಹೆಸರು ಯಾಕೆ ಬಂತು ಅಂತ ಇನ್ನೂ ರಿವೀಲ್ ಆಗಿಲ್ಲ, ನೋಡೋಣ. ಒಟ್ಟಿನಲ್ಲಿ ಈಗ ಗೂಗಲ್ ಪ್ಲಸ್ ಅನ್ನೋದೇನಿದೆ ಅದು ಅಫಿಷಿಯಲ್ ಆಗಿ ರಿಮೂವ್ ಆಗಿದೆ. ಈಗ ಗೂಗಲ್ ಕರೆಂಟ್ ಅಂತ ಇರೋದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಗೂಗಲ್ ಅವ್ರದ್ದು ಡಾಕ್ಸ್ ಆಗಲಿ, ಶೀಟ್ಸ್ ಆಗಲಿ, ಸ್ಲೈಡ್ಸ್ ಅಂತ ಒಂದು ಅಂದರೆ ಗೂಗಲ್ ಅವ್ರ ಆ್ಯಪ್ಸ್ ಏನಿದೆ ಅದರಲ್ಲಿ ಡಾರ್ಕ್ ಮೋಡ್ ಅವೈಲಬಲ್ ಇದೆ ಈಗ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಲಿನೋವೋ ಲ್ಯಾಪ್ಟಾಪ್ಸ್ ಬಗ್ಗೆ. ಲಿನೋವೋ ಫ್ಲೆಕ್ಸ್ 5G ಲ್ಯಾಪ್ಟಾಪ್ ಇದೊಂದು ವರ್ಲ್ಡ್ಸ್ ಫಸ್ಟ್ 5G ಲ್ಯಾಪ್ಟಾಪ್ ಆಗಿದೆ. ಅದು ಅಲ್ಲದೆ ಫುಲ್ 360 ಡಿಗ್ರಿ ಫ್ಲೆಕ್ಸ್ ಆಗುತ್ತೆ ವಿತ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಜೊತೆಗೆ. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅವ್ರದ್ದು Xbox ಇಂದ ಒಂದು ಇವೆಂಟ್ ಇದೆ 23rd ಇದೇ ಮಂತ್ ಜುಲೈ 23rd ಅದರಲ್ಲಿ ಎಕ್ಸ್ ಗೇಮ್ಸ್ ಅದು ಅವ್ರನ್ನ ಶೋಕೇಸ್ ಮಾಡ್ತಾರೆ. ಇದು ಒಂದು ಗೇಮ್ಸ್ ಶೋಕೇಸ್ ಇವೆಂಟ್ ಆಗಿದೆ, ಯಾವುದೊಂದು ಪ್ರಾಡಕ್ಟ್ ಕೂಡ ಅಂತ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು UV ಸ್ಟೆರಲೈಸರ್. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಶಾಮಿ ಅವ್ರದ್ದು ಈ ತರದೊಂದು ಮಾಡಿದ್ದಾರೆ. ಬಟ್ ಅದು ಚೈನಾ ಇದೆ. ಈಗ ಸ್ಯಾಮ್ಸಂಗ್ ಅವ್ರು ಬಿಡ್ತಿದ್ದಾರೆ. ಇದು ಬೈಕೌಟ್ ಮಾಡೋಕ್ಕೆ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಇವ್ರದ್ದು ಸ್ಯಾಮ್ಸಂಗ್ ಅವ್ರದ್ದು ಅಫಿಷಿಯಲ್ ಆಗಿ ಬಿಡ್ತೀನಿ ಅಂತ ಅವರು ಹೇಳಿದ್ದಾರೆ. ಅದು ಅಲ್ಲದೆ ಇದರಲ್ಲಿ ಜಸ್ಟ್ UV ಸ್ಟೆರಲೈಸರ್ ಮಾತ್ರ ಅಲ್ಲ, ಇದರಲ್ಲಿ ಪವರ್ ಬ್ಯಾಂಕ್ ಕೂಡ ಇದೆ. ಇದೇನಪ್ಪ ಅಂದರೆ ಫೋನ್ ಒಳಗಡೆ ಇಟ್ಟಿದ ತಕ್ಷಣ ವೈರಸಸ್ ಏನಿದ್ರೆ ವೈರಸ್ ಈಗ ಗೊತ್ತಲ್ಲ, ಕೊರೋನಾ ವೈರಸ್ ಟೈಮ್ ಆಗಿರೋದ್ರಿಂದ ವೈರಸಸ್ ಕ್ಲೀನ್ ಮಾಡೋದಂತ ಒಂದು ಇದಾಗಿರುತ್ತೆ. UV ಸ್ಟೆರಲೈಸರ್ ಅಂತ. ಅದ್ರ ಫೋನ್ ಒಳಗಡೆ ಇಟ್ಟರೆ ಸಾಕು, ಒಂದು 5 minutes ಅನ್ಸುತ್ತೆ, ಅದನ್ನ ಇಟ್ಟೆ ಫೋನ್ ಕ್ಲೀನ್. ಅಪ್ಡೇಟ್ ಬಂದ್ಬಿಟ್ಟು ಅಪ್ಡೇಟ್ ಅನ್ನೋದಕ್ಕಿಂತ ಇದೊಂದು ಟೆಕ್ನಾಲಜಿ ಅದ್ಭುತ ಅಂತಾನೆ ಹೇಳ್ಬೋದು. ಏನಂದ್ರೆ ಸೌತ್ ಕೊರಿಯಾದಲ್ಲಿ ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಇದೊಂದು ಮೆಸೇಜ್ನ ಕೊಟ್ಟಿದ್ದಾರೆ, ಮಾಸ್ಕ್ ಹಾಕಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರೆಡ್ಮಿ ನೋಟ್ 9 5G ಲೈನ್ ಅಪ್ ಏನಿದೆ ಅದು ಆದಷ್ಟು ಬೇಗ ಬಿಡ್ತೀವಿ ಅಂತ ಅವರೇ ಒಂದು ಟೀಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಇದು ಒಂದು ಮಿಡ್ ರೇಂಜ್ ಫೋನ್ ಆಗಿರೋದ್ರಿಂದ ನಿಮಗೆ ಅಂದರೆ ಥಿಂಕ್ ಮಾಡ್ಬೋದು ಇದರಲ್ಲಿ ಯಾವ ಪ್ರೊಸೆಸರ್ ಇರುತ್ತೆ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 765 ಅಂದರೆ 5G ಪ್ರೊಸೆಸರ್, ಮಿಡ್ ರೇಂಜಿನ ಪ್ರೊಸೆಸರ್ ಆಗಿದೆ. ಸೊ ಗೈಸ್, ನೋಡೋಣ ಹೇಗಿರುತ್ತೆ ಫೋನ್ ಇನ್ ಸ್ಪೇಸ್. ಸೊ ಗೈಸ್, ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು OnePlus Nord ಬಗ್ಗೆ ಅದೊಂದು ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ಏನಪ್ಪ ಅಂದರೆ ಕ್ಯಾಮ್ರಾ ಮಾಡ್ಯೂಲ್ ವರ್ಟಿಕಲ್ ಇರುತ್ತೆ, ಗೊತ್ತಿದೆ ನಿಮಗೆ. ಅದು ಅಲ್ಲದೆ OIS ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆಗೆ ಈ ಕ್ಯಾಮ್ರಾ ಮಾಡ್ಯೂಲ್ ಬರ್ತಾ ಇರೋದು. ಅಂದರೆ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂದರೆ ಅದು ಅಲ್ಲದೆ ಇದನ್ನ ಟೀಸ್ ಮಾಡಿದ್ದಾರೆ, ಒಂದು ಅಲ್ಲ ಬಾಕ್ಸ್ ಹೇಗಿರುತ್ತೆ ಅಂತ ಒಂದು ತೋರಿಸಿದ್ದಾರೆ ಎಲ್ಲ. ಅಂದರೆ ಟೀಸ್ ಮಾಡೋದಾಯಿತು, ಬಾಕ್ಸ್ ತೋರಿಸೋದಾಯಿತು. ಫೋನ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ ಇಂಡಿಯಾಗೆ. ನೋಡೋಣ, 21st ಜುಲೈ ಅನ್ನೋದಿದೆ, ನೋಡೋಣ ಆದರೆ ಸಾಕು. ಇವತ್ತಿನ ಅಪ್ಡೇಟ್ಸ್ ಇಷ್ಟು. ನಿಮಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.